ಅಂದರೆ ಒಂದು ಊರಿನ ನೋಡ್ದಂಗೆ ಆಗುತ್ತೆ. ಯಾಕಂದರೆ ಆ ಬೆಟ್ಟ, ಆ ಊರಿನ ಜಾತ್ರೆ, ಆ ಒಂದು ಹೋರಿ ಏನು ರೇಸ್ ಆಗಿರ್ಬೋದು, ಇದೆಲ್ಲ ನಮ್ಮ ಊರಲ್ಲಿ ಮಾತ್ರ ನೋಡೋಕ್ಕೆ ಸಿಗುತ್ತೆ ನಮಗೆ, ಇಲ್ಲಿ ನೋಡೋಕ್ಕೆ ಸಿಗಲ್ಲ ನಮಗೆ ಬ್ಯಾಂಗ್ಳೂರಲ್ಲಿ. ಆ ಥರದ ಒಂದು ಸಿಹಿ ನೆನಪನ್ನು ಊರು ಬಿಟ್ಟು ಬಂದವರಿಗೆ ಇದೊಂದು ಒಳ್ಳೆ ಮೂವಿ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇದನ್ನು ಎಂಜಾಯ್ ಮಾಡ್ತಾರೆ ಅದನ್ನು. ಥ್ಯಾಂಕ್ ಯು. ಥಿಯೇಟರ್ಸ್ 75 ಥಿಯೇಟರ್ಸ್ ತಮಿಳ್ನಾಡಲ್ಲಿ ರಿಲೀಸ್ ಆಗಿದೆ. ಆ್ಯಂಡ್ ಈವನ್ ಮೋರ್ ರಿಕ್ವೆಸ್ಟ್ ವಿ ಆರ್ ಗೆಟಿಂಗ್ ಫ್ರಮ್ ದೇರ್ ಟು ರಿಲೀಸ್ ಇನ್ ಮೋರ್ ಥಿಯೇಟರ್ಸ್. ಆ್ಯಂಡ್ ಸೇಮ್ ವೇ ಇನ್ ಕೊಚ್ಚಿನ್. ಸೊ ವಿ ಹ್ಯಾವ್ ರಿಲೀಸ್ಡ್ ಇನ್ 50, ಬಟ್ ವಿ ಆರ್ ಎಕ್ಸ್ಟೆಂಡಿಂಗ್ ಇಟ್ ಟು ಮೋರ್ ಥಿಯೇಟರ್ಸ್. ಆ್ಯಂಡ್ ವಿ ಆರ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಅಬೌಟ್ ಇಟ್. ಅದೇ ಯಾವ ಎಲಿಮೆಂಟ್ ಇಷ್ಟಪಡ್ತಾ ಇದ್ದಾರೆ? ಹೈಲೈಟ್ ಅಂತ ಹೇಳ್ತಾರೆ, ಆ್ಯಕ್ಷನ್ ತುಂಬ ಮಾಡಿದ್ದೀರಾ, ಹೌದು. ಸಸ್ಪೆನ್ಸ್ ಎಲ್ಲ ಸೊ ಫಸ್ಟ್ ಎವ್ರಿಬಡಿ ಇಸ್ ಟೆಲ್ಲಿಂಗ್ ಕ್ಲೈಮ್ಯಾಕ್ಸ್ ಇಸ್ ಫ್ಯಾಂಟಾಸ್ಟಿಕ್. ಕ್ಲೈಮ್ಯಾಕ್ಸ್ ಅದು ಲಾಸ್ಟ್ 1 hour ಏನಿದೆ ಡ್ಯೂರೇಷನ್, ಕ್ಲೈಮ್ಯಾಕ್ಸ್ ಇಸ್ ಎಕ್ಸ್ಟ್ರಾಡಿನರಿ ದ ಸೇಯಿಂಗ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಮ್ಯೂಸಿಕ್ಕು, ರೀರೆಕಾರ್ಡಿಂಗು, ಸಾಂಗ್ಸು, ಆ್ಯಂಡ್ ಒನ್ ಫೀಲ್ ಇಸ್ ದೇರ್ ಅಟ್ ದ ಎಂಡ್. ಆ ಫೀಲ್ ಏನಿದೆ ಎಲ್ಲರಿಗೂ ಅದು ತುಂಬ ಟಚ್ ಆಗ್ತಾಯಿದೆ. ಫಾದರ್ ಆ್ಯಂಡ್ ಡಾಟರ್ ಕಾಂಬಿನೇಷನ್ದು. ಆ್ಯಂಡ್ ಎವ್ರಿಬಡಿ ಇಸ್ ಟಾಕಿಂಗ್ ಅಬೌಟ್ ದ್ಯಾಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಆಡಿಯನ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿದೆ. ಆ ಸಿಳ್ಳೆ ಹೊಡೆಯೋದು, ಆ ಕ್ಲಾಪ್ಸ್ ಹೊಡೆಯೋದು, ಆ ಕಿರ್ಚಾಡೋದು, ಎಂಟ್ರಿ ಆಗುವಾಗ ಎಲ್ಲ ತುಂಬಾ ಖುಷಿ ಅನಿಸ್ತು. ತುಂಬಾ ಎಕ್ಸೈಟಿಂಗ್ ನಮಗೂ ಆಗಿತ್ತು. ಸೊ ತುಂಬ ಖುಷಿ ಆಗ್ತಾಯಿದೆ. ಜನ ಸಿನಿಮಾ ಒಪ್ಕೊಂಡಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ಫುಲ್ ಆಗಿತ್ತು. ಸೊ ಇದೇ ರೆಸ್ಪಾನ್ಸ್ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬುಕ್ ಮೈ ಶೋ ಅಲ್ಲಿ ನೋಡಿದಾಗ ಎಲ್ಲ ಟಿಕೆಟ್ಸ್ ಬೇಗ ಫಿಲ್ ಆಗ್ತಾಯಿದೆ. ಆ್ಯಂಡ್ ದಿಸ್ ಇಸ್ ವೆರಿ ಎಕ್ಸೈಟಿಂಗ್ ನಮಗೂ ಕೂಡ. ಸೊ ಎಲ್ಲರೂ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅದೇ ಇವಾಗಷ್ಟೇ ಹೊರಗಡೆ ಬರ್ತಾ ಹೇಳಿದರು ಕೆಲವರು, ಹೀರೋಯಿನ್ಗೆ ಜಾಸ್ತಿ ಸ್ಕ್ರೀನ್ ಟೈಮ್ ಇರಲ್ಲ, ಸ್ವಲ್ಪ ಇರುತ್ತೆ, ನೀವು ಫುಲ್ ಮೂವಿಯಲ್ಲಿದ್ದೀರಾ, ನೋಡಿ ಖುಷಿ ಆಯಿತು ಅಂತ. ಆ್ಯಂಡ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ರೋಲ್ ಕೂಡ, ಒಂದು ಹಳ್ಳಿ ಹುಡುಗಿ, ಒಂದು ರಾ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ನನಗೂ ಶೂಟಿಂಗ್ ಎಕ್ಸ್ಪೀರಿಯೆನ್ಸು ಸಖತ್ತಾಗಿತ್ತು. ಅದ್ರ ಜೊತೆಗೆ ಇವಾಗ ಅದು ಸ್ಕ್ರೀನ್ ಮೇಲೆ ಆ ಹಾರ್ಡ್ ವರ್ಕ್ ಬಂದಿದೆ, ಆ ಸ್ಕ್ರೀನ್ ಮೇಲೆ ಆ ರಾನೆಸ್, ಆ ಬ್ಯೂಟಿ ಬಂದಿದೆ. ಸೊ ಡೈರೆಕ್ಟರ್ ಸರ್ ಹತ್ರ ಫಸ್ಟ್ ಹೋಗಿ ಕೇಳಿದೆ, ಸರ್ ಹೆಂಗೆ ಅನ್ಸು, ನೀವು ಬಿಡಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದರು. ಸೊ ಆ ಖುಷಿನೇ ಬೇರೆ, ಆ ಖುಷಿಯಲ್ಲಿದ್ದೀನಿ ಇವತ್ತು. ಥ್ಯಾಂಕ್ ಯು.